ಒಬ್ರು ಸಮಾಜದ ಹಿತಾಸಕ್ತಿನ ಬಯಸ್ತಕ್ಕಂಥವ್ರು ಅಂತ ಹೇಳುವಂತ ಲಾಯರ್ ಜಗದೀಶ್ ಅವ್ರ ಮನೇಲೇನೆ ಇಷ್ಟು ಕಾರ್ಗಳಿದ್ದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಂದ್ರೆ ಆಟೋದವರಿಂದ ಟ್ರಾಫಿಕ್ ಜಾಮ್ ಆಗತ್ತಾ? ವಾಟ್ ನಾನ್ ಸೆನ್ಸ್ ಆರ್ ಟಾಕಿಂಗ್. ಸರ್ಕಾರ ಸ್ವಾಮಿ ಇವತ್ತು ಒಬ್ಬ ಕನ್ನಡಿಗನಿಗೆ ಏಟಾದ್ರೆ ಕನ್ನಡಿಗನಿಗೆ ಯಾರಾದ್ರೂ ಬಂದು ಹೊಡೆದ್ರೆ ಸರ್ಕಾರ ಬಂದ್ ಪ್ರಶ್ನೆ ಮಾಡ್ತಾ ಇಲ್ಲ ಸ್ವಾಮಿ. ಇವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕನ್ನಡಿಗರು, ನಮ್ಮ ಆಟೋದವರು, ನಮ್ಮ ಏನು ಕನ್ನಡ ಪರ ಸಂಘಟನೆಗಳು ಅಂತ ನಾವು ಎದೆ ತಟ್ಕೊಂಡು ಹೇಳ್ತೀವಿ. ಇವತ್ತು ಇವನ್ ಪುಂಗೋಗ್ ಬಂದ್ಬಿಟ್ಟಿದಾನೆ. ಅಲ್ಲ ಇನ್ನೊಂದು ಪುಂಗೋಗ್ ಬಂದ್ಬಿಟ್ಟಿದಾನೆ ಇವತ್ತು. ಹೌದೌದು, ಫ್ರೀ ಬಸ್ ಅಂತ ಬಿಟ್ರು ಮಹಿಳೆಯರಿಗೆ. ಅವಾಗ ಯಾವ ಮಟ್ಟಿಗೆ ಹೊಡ್ತಾ ಇತ್ತು ಆಟೋದವ್ರಿಗೆ. ಅವತ್ತು ಎಲ್ಲೋಗಿದ್ದ ಇವನು? ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಶಿವಲಿಂಗೇಗೌಡ್ರು. ಎಸ್ ವೀಕ್ಷಕರೇ, ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾ ಇರ್ತಕ್ಕಂತಹ ಒಂದು ಆಟೋ ಚಾಲಕರ ಒಂದು ವಾದ ವಿವಾದ, ಓಕೆನಾ, ಮತ್ತೆ ಏನೀಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರ್ತಕ್ಕಂಥದಕ್ಕೆ ವಾದ ವಿವಾದಗಳು ಏನ್ ನಡೀತಾ ಇದೆ, ಆ ವಾದ ವಿವಾದಗಳಿಗೆ ಲಾಯರ್ ಜಗದೀಶ್ ಅನ್ನುವಂತಹ ಒಬ್ಬರು ವ್ಯಕ್ತಿ, ಲಾಯರ್ ಅದನ್ನ ಇಡ್ಬೇಕೋ ಇಲ್ವೋ ಗೊತ್ತಿಲ್ಲ, ಜಗದೀಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಇದ್ದಕ್ಕಿದ್ದಾಗೆ ಒಬ್ಬ ಆಟೋ ಡ್ರೈವರ್ಸ್ ಗಳ ಒಂದು ವಿರೋಧವಾಗಿ ನಿಂತಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಸ್ ಗೌಡ್ರೆ, ನಾನ್ ನಿಮ್ಗೆ ಕೇಳೋದು, ತುಂಬಾ ಮಾತಾಡೋದಿದೆ ನನಗೂನು. ಸೊ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ತಾವು ಕೂಡ ಒಬ್ರು ಆಟೋ ಡ್ರೈವರ್ ಆಗಿ ತಮ್ಗೆ ಏನ್ ಅನ್ನಿಸ್ತಾ ಇದೆ ಈಗ ಲಾಯರ್ ಜಗದೀಶ್ ಅವ್ರು ತಗೊಂಡಿರ್ತಕ್ಕಂಥ ನಿಲುವು ಬಗ್ಗೆ ತಾವು ತಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ, ಇವಾಗ ಇವರು ಆಟೋ ಡ್ರೈವರ್ ಗಳ ಬಗ್ಗೆ ಇವತ್ತು ಏನು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಸಮಸ್ಯೆ ಆಯ್ತಲ್ಲ ಸ್ವಾಮಿ, ಸ್ಟಾರ್ಟಿಂಗ್ ಅಲ್ಲಿ ಬಂದಂತ ದಿನಗಳಲ್ಲಿ. ನೋಡಿ, ಆಟೋದವರು ಈಗೇನು ಒಂದು 2-3 ವರ್ಷಗಳಲ್ಲಿ ಅದರ ಹಿಂದೆ ಜೀವನ ನಡೆಸ್ತಾ ಇದ್ರು. ಏನೋ ಅವ್ರ ಮಕ್ಕಳಿಗೆ ಓದ್ಸೋದಾಗಿರ್ಬಹುದು, ಅವ್ರ ಸಂಸಾರ ಸಾಕೊಳ್ಳೋದಾಗಿರ್ಬಹುದು. ಏನ ಆಟೋ ಓಡಿಸಿ ಸ್ವಾಮಿ ಯಾರುನು ಅಪಾರ್ಟ್ಮೆಂಟ್ ಕಟ್ತವ್ರು ಇಲ್ಲ, ಆಯ್ತಾ? ಏನೋ ಅವ್ರ ಸಂಸಾರಗಳನ್ನ ಸಾಕೊಂಡು, ಅವ್ರ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು, ಮಕ್ಕಳನ್ನ ಓದಿಸ್ಕೊಂಡು ಸರಳವಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ಆಟೋದವರು. ಎಸ್, ಇವತ್ತು ಇವನು ದನಿ ಎತ್ತಿದಾನೆ ಈ ಅಪ್ಪ. ಹೌದು, ಆಯ್ತಾ? ಲಾಯರ್ ಜಗದೀಶ ಅವ್ನ್ ನೀವ್ ಹೇಳೋದಾಗೆ ಲಾಯರ್ ಅನ್ನೋದ್ ಕಿತ್ ಬಿಸಾಕ್ಬೇಕಾದ ವೇಸ್ಟ್. ಏನಪ್ಪಾ ಅಂತಂದ್ರೆ ಇವನು ಜಗದೀಶ್ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಅದನ್ನ ನಾವ್ ಹೇಳ್ಬೇಕಾದಂತದ ಅನಿವಾರ್ಯತೆ ನಮ್ಗೆ ಇದಾಗಿದೆ. ಆಯ್ತಾ? ಅವತ್ತು ಏನು ಇವೆಲ್ಲ ಬಂದ್ವಲ್ಲಪ್ಪ, ಫ್ರೀ ಬಸ್ ಅಂತ ಬಿಟ್ರು ಮಹಿಳೆಯರಿಗೆ. ಅವಾಗ ಯಾವ ಮಟ್ಟಿಗೆ ಹೊಡ್ತಾ ಇತ್ತು ಆಟೋದವ್ರಿಗೆ. ಅವತ್ತು ಎಲ್ಲೋಗಿದ್ದ ಇವನು? ಈ ಅಪ್ಪ ಎಲ್ಲೋಗಿದ್ದ ಅವತ್ತು? ಇವತ್ ಬಂದವನೇ. ಯಾಕೆ ಹೇಳು? ಅದು ಇವ್ರು ನಮ್ಮ ಆಟೋದವ್ರು ತುಂಬಾ ಚೆನ್ನಾಗ್ ಮಾತಾಡ್ತಾರೆ, ಟ್ರೋಲ್ಗಳನ್ನ ತುಂಬಾ ಚೆನ್ನಾಗ್ ಮಾಡ್ತಾರೆ. ಇಲ್ಲ, ನಿಮ್ಗೊಂದು ಹೇಳ್ತೀನಿ ಕೇಳಿ. ಲಾಯರ್ ಜಗದೀಶ್ ಅವರು ಒಂದ್ ಮಾತನ್ನ ಹೇಳ್ತಾರೆ, ನಮ್ ಮನೆ ಹತ್ರ ಇಂದ ವಿಧಾನಸೌಧ ಹೈಕೋರ್ಟಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ನನ್ಗೆ 10 ನಿಮಿಷ ಅಥವಾ 1/4 ಗಂಟೆ, ಅರ್ಧ ಗಂಟೆ ಸಾಕಾಗಿತ್ತು. ಇವತ್ತು 3/4 ಅವರಿಂದ 1 ಗಂಟೆ, 1.5 ಗಂಟೆ ಹೋಗ್ಬೇಕು, ಅಷ್ಟು ಟ್ರಾಫಿಕ್ ಆಗಿರುತ್ತೆ ಅಂತ. ಲಾಯರ್ ಜಗದೀಶ್ ಅವರೇ, ನಾನ್ ನಿಮ್ಮನ್ನ ಕೇಳ್ತಕ್ಕಂಥದ್ದು ನೇರವಾಗಿ, ನಿಮ್ಮ ಮನೇಲಿ ಕಾರ್ ಎಷ್ಟಿದಾವೆ ಸ್ವಾಮಿ? ಅದು ನಿಮ್ಮ ಮನೆಯಲ್ಲಿ BMW ತಗೊಬೇಕು ನಾನು ಅಂತ BMW ತಗೊಂಡ್ರಿ, ಇನ್ನೊಂದ್ ಯಾವ್ದೋ ಕಾರ್ ಇದೆ, ಒಂದ್ 4-5 ಬೈಕುಗಳವೆ, ದೊಡ್ಡದು ಎಲ್ಲ ದೊಡ್ಡ ಬೈಕುಗಳು ಅಂತ ಇಟ್ಟಿದ್ದೀರಿ. ನೀವೊಬ್ರು ಒಬ್ಬ ಲಾಯರ್ ಜಗದೀಶ್ ಅನ್ನುವಂತ ವ್ಯಕ್ತಿ ಮನೇಲೇನೆ 4-5 ಬೈಕುಗಳು, ಒಬ್ಬ ಸಮಾಜದ ಇತರ ಏನು ಹಿತಾಸಕ್ತಿ ಬಯಸ್ತಕ್ಕಂತ ಲಾಯರ್ ಜಗದೀಶ್ ಅವ್ರ ಮನೆಯಲ್ಲಿ 3-4 ಬೈಕುಗಳು, 3-4 ಕಾರ್ಗಳು ಇದಾವೆ ಅಂತ ಅಂದ್ರೆ, ರೇ ನಿಮ್ ಮನೆ ಕಾರ್ಗಳನ್ನೇ ಹೋಯ್ತು ಅಂತಂದ್ರೆ ನಿಮ್ ರೋಡ್ ನಲ್ಲಿ ಟ್ರಾಫಿಕ್ ಜಾಮ್ ಆಗ್ದಂಗಿರುತ್ತೇನ್ರಿ? ನೀವೊಬ್ರು ಸಮಾಜದ ಹಿತಾಸಕ್ತಿನ ಬಯಸ್ತಕ್ಕಂಥವ್ರು ಅಂತ ಹೇಳುವಂತ ಲಾಯರ್ ಜಗದೀಶ್ ಅವ್ರ ಮನೇಲೇನೆ ಇಷ್ಟು ಕಾರ್ಗಳಿದ್ದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಂದ್ರೆ ಆಟೋದವರಿಂದ ಟ್ರಾಫಿಕ್ ಜಾಮ್ ಆಗತ್ತಾ? ವಾಟ್ ನಾನ್ ಸೆನ್ಸ್ ಆರ್ ಟಾಕಿಂಗ್. ಆಟೋದವರಿಂದ ಎಲ್ಲಾದ್ರೂ ಜಾಮ್ ಆಗ್ತದೇನ್ರಿ? ಮತ್ತೆ ಇನ್ನೊಂದ್ ಹೇಳ್ತಾರೆ ಲಾಯರ್ ಜಗದೀಶ್ ಅವರು, ಏನಂತ ಹೇಳ್ತಾರೆ ಅಂತಂದ್ರೆ, ನಾನು ಕನ್ನಡ ಮಾತಾಡಿ ಅಂತ ಅನ್ಬಿಟ್ಟು ಭಾಷೆಯ ಒಂದು ಇದನ್ನ ತೆಗಿತಾರೆ. ಇವ್ರಿಗೆ ಕರೆಕ್ಟ್ ಆಗಿ ದುಡ್ಡು ಕೊಡ್ಲಿಲ್ಲ ಅಂತ ಅಂದ್ರೆ ಅವಾಗ ತೆಗಿತಾರ ಆಟೋದವ್ರು. ಅಲ್ಲಿವರೆಗೂ ಇವ್ರ ಭಾಷೆ ಇರಲ್ಲ. ಇನ್ನೊಂದು ಮತ್ತೊಂದು, ನಾನ್ ಬೇರೆ ಕಂಟ್ರಿಗೆ ಹೋದ್ರೆ ಅವರು ಅವ್ರವ್ರ ಭಾಷೆ ಅಂದ್ರೆ ನಮ್ ಕನ್ನಡ ಭಾಷೆಯಲ್ಲಿ ಮಾತಾಡಿಸಿ ನಮ್ಗ್ ಗೌರವ ಕೊಡ್ತಾರೆ ಅಂತ. ಲಾಯರ್ ಜಗದೀಶ್ ಅವರು ಕನ್ಸ್ನಲ್ಲಿ ಏನಾದ್ರೂ ಮಲಿಕೊಂಡಿದ್ದಾಗ, ಬೇರೆ ಕಂಟ್ರಿಗೆ ಹೋದಾಗ ಅವರು ನಮ್ಮ ಕನ್ನಡ ಭಾಷೆಯನ್ನ ಮಾತಾಡಿ ಲಾಯರ್ ಜಗದೀಶ್ ಅವ್ರಿಗೆ ಗೌರವ ಕೊಟ್ಟು ಕಳ್ಸಿರ್ತಕ್ಕಂಥ ಉದಾಹರಣೆಗಳು ತಮ್ಮ ಕನ್ಸಿನ ರೂಪದಲ್ಲಿ ಏನಾದ್ರೂ ತಮಗೆ ಕಾಣಿಸಿರ್ಬಹುದೇ ವಿನಃ, ನಾವು ಕೂಡ ಔಟ್ ಆಫ್ ಕಂಟ್ರಿಗೆ ಹೋಗಿದ್ದೀವಿ, ನಾವು ಕೂಡ ದೇಶಗಳನ್ನ ಸುತ್ತಿದ್ದೇವೆ ಲಾಯರ್ ಜಗದೀಶ್ ಅವರೇ.
ಆ ದೇಶಗಳನ್ನ ಸುತ್ತುತ್ತಾ ಇರ್ಬೇಕಾದಾಗ ನಮ್ಗೆ ಯಾರು ಕೂಡ ಕನ್ನಡದಲ್ಲಿ ಮಾತಾಡಿಲ್ಲ. ನಾವು ಅವ್ರ ಲ್ಯಾಂಗ್ವೇಜ್ ನ ಗೂಗಲ್ ಅಕ್ಕನ್ ಸರ್ಚ್ ಮಾಡಿ ತಿಳ್ಕೊಂಡು ಅವರಿಗೆ ಆನ್ಸರ್ ಮಾಡಿದ್ದೇವೆ ವಿನಃ, ಅಥವಾ ನಮ್ಮನ್ನ ಯಾರಾದ್ರೂ ಈಗ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಅಥವಾ ಏನ್ಕಾದ್ರೂ ಹೋಗಿದ್ದಾಗ ನಮ್ಮ ಕನ್ನಡದವ್ರು ಅಲ್ಲಿದ್ದು ನಮ್ಮನ್ನ ಸ್ವಾಗತ ಮಾಡ್ಕೊಂಡಿದ್ದಾರೆ ವಿನಃ ಅಲ್ಲಿರ್ತಕ್ಕಂಥ ಕಂಟ್ರಿಯವ್ರು ಯಾರು ಕೂಡ ಒಬ್ಬ ಆಟೋ ಡ್ರೈವರ್ ಆಗ್ಲಿ, ಒಬ್ಬ ಕ್ಯಾಬ್ ಡ್ರೈವರ್ ಆಗ್ಲಿ, ಆಟೋಗಳು ಇರಲ್ಲ ಬಿಡಿ ಎಲ್ಲಾ ಕಂಟ್ರಿಗಳಲ್ಲೂ, ಕ್ಯಾಬ್ ಡ್ರೈವರ್ಸ್ ಗಳು ಯಾರು ಕೂಡ ಕನ್ನಡದಲ್ಲಿ ನಮಸ್ಕಾರ, ಬನ್ನಿ, ಕೂತ್ಕೊಳ್ಳಿ ಅಂತ ಅನ್ಬಿಟ್ಟು ನಮ್ಮ ಬೇಗ ಯೋಗಕ್ಷೇಮನ ಯಾರು ವಿಚಾರಿಸಲ್ಲ. ಅಲ್ಲ ತಮ್ಗೆ ಅದೇ ಕನ್ಸ್ನಲ್ಲಿ ಏನಾದ್ರೂ ಆತರ ಭಾಷಾ ನಮ್ ಕನ್ನಡಕ್ಕೆ ಗೌರವ ಕೊಟ್ಟಿರ್ಬೋದೇನೋ ಬೇರೆ ಕಂಟ್ರಿಯವರು. ಅಲ್ಲ ಇವತ್ತಿಗೂ ನಿಮ್ಗೆ ಒಂದು ಮಾತು ಹೇಳ್ಬೇಕಂದ್ರಲ್ಲ, ನನ್ಗೆ ತುಂಬಾ ಹೇಳ್ಕೊಳ್ಳೇಬೇಕು, ಆಕ್ರೋಶ ಇದೆ. ಓಕೆನಾ? ನನ್ಗೆ ಇಲ್ಲಿ ಆಟೋ ಡ್ರೈವರ್ ಪರ ಅಲ್ಲ, ಅಥವಾ ಲಾಯರ್ ಜಗದೀಶ್ ಅವರ ವಿರೋಧಿ ಅಲ್ಲ, ಅಥವಾ ಕ್ಯಾಬ್ ಬೈಕ್ ಟ್ಯಾಕ್ಸಿ ಅವರ ಪರವಾಗಿ ವಿರೋಧವಾಗಿ ಅಲ್ಲ ನಾನು ಮಾತಾಡ್ತಾ ಇರೋದು. ಇವತ್ತಿಗೂ ಕೂಡ ಯಾರಾದ್ರೂ ಕನ್ನಡ ಪರವಾಗಿ ಅಂದ್ರೆ ಕನ್ನಡದ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ, ಕನ್ನಡಕ್ಕೋಸ್ಕರ ಅವರ ಒಂದು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಕನ್ನಡದ ಹೋರಾಟಕ್ಕೋಸ್ಕರ ನಿಂತ್ಕೊಂತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಕನ್ನಡ ಪರ ಹೋರಾಟಗಾರರು ಅನ್ನೋದು ಒಂದು ಕಡೆ ಆದ್ರೆ, ಕನ್ನಡ ಸಂಘಟನೆಯವರು ಅನ್ನೋದು ಮತ್ತೊಂದು ಕಡೆ ಆದ್ರೆ, ನೇರವಾಗಿ ಮೂರನೇದು ಅಂತ ಬರೋದೇನೆ ಆಟೋ ಡ್ರೈವರ್ಸ್ಗಳು ಅಂತ ಅನ್ಬಿಟ್ಟು ಎದೆ ತೊಟ್ಕೊಂಡು ಹೇಳ್ತೇನೆ ನಾನು. ಹೌದು, ಖಂಡಿತ. ಯಾಕೆಂದ್ರೆ ಆಟೋ ಡ್ರೈವರ್ಸ್ಗಳು ಪ್ರತಿ ಒಂದು ಭಾಗಗಳಲ್ಲೂ ಕೂಡ ಆಟೋ ಡ್ರೈವರ್ಸ್ಗಳು ಕನ್ನಡದ ಪರವಾಗಿ ಧ್ವನಿ ಎತ್ತತಕ್ಕಂತ ಕೆಲಸ ಮಾಡ್ತಾರೆ. ಈ ಅಪ್ಪ ಇವಾಗ ಮಾತ್ರ ಬಂದು ಇವಾಗ ಬೊಗಳೆ ಬಿಡ್ತಾ ಇದ್ದಾನೆ, ಆದ್ರೆ ಹಿಂದೆ ಎಲ್ಲ ಕನ್ನಡ ಅಂದ್ರೆ ಆಟೋದವರು ಅಂದ್ರೆ ಕನ್ನಡ ಅಂತ ಅಲ್ಲ ಸ್ವಾಮಿ. ಬರೀ ನಿಮ್ಗೆ ಒಂದ್ ಮಾತು ಹೇಳ, ಕನ್ನಡ ಅನ್ನೋದು ಒಂದಲ್ಲ, ನಮ್ಮ ಕನ್ನಡ ಸಿನಿಮಾ ರಂಗದ ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಹಿಡಿದು ಶಂಕರ್ ನಾಗ್ ಅವ್ರನ್ನ ಇವತ್ತಿನವರೆಗೂ ಕೂಡ ಯಾರಾದ್ರೂ ನೆನಪಿಸ್ಕೊಂತಾ ಇದ್ದಾರೆ ಅಂತ ಅಂದ್ರೆ ಅವರ ಅಪ್ಪಟ ಅಭಿಮಾನಿಗಳನ್ನ ಹೊರತುಪಡಿಸಿ ಇವತ್ತಿನ ಒಂದು ಜನರೇಷನ್ಗೆ ಶಂಕರ್ ನಾಗ್ ಅವ್ರನ್ನ ಪರಿಚಯಿಸ್ತಾ ಇದ್ದಾರೆ ಅಂತಂದ್ರೆ ಅದು ಆಟೋ ಡ್ರೈವರ್ಸ್ಗಳು. ಅವರ ಸ್ವಂತ ದುಡ್ಡನ್ನ ಕೊಟ್ಟು ಅವರು ಸ್ಟಿಕರ್ಸ್ ಗಳನ್ನ ಹಾಕಿಸ್ಕೊಂಡು ಶಂಕರ್ ನಾಗ್ ಅವ್ರದ್ದಾಗ್ಬೋದು, ವಿಷ್ಣುವರ್ಧನ್ ಅವ್ರದ್ದಾಗ್ಬೋದು, ರಾಜ್ಕುಮಾರ್ ಅವ್ರದ್ದಾಗ್ಬೋದು, ದರ್ಶನ್ ಅವ್ರದ್ದಾಗ್ಬೋದು, ಈಗಿನ ಪೀಳಿಗೆ ಅಂತ ತಗೊಳೋದಕ್ಕೆ ಹೋದಾಗ ಸುದೀಪ್ ಅವ್ರದ್ದಾಗ್ಬೋದು, ಯಶ್ ಅವ್ರದ್ದಾಗ್ಬೋದು, ಯಾರು ಎಂತೆಂತ ಲೆಜೆಂಡ್ರಿ ಕಲಾವಿದರುಗಳಿದ್ದಾರೆ ಅವ್ರದ್ದೆಲ್ಲರದು ಕೂಡ ಇವತ್ತಿಗೂ ಕೂಡ ಎಲ್ಲರ ಒಂದು ಮನಸ್ಸಿನಲ್ಲಿ ಚಿರಪರಿಚಿತರಾಗಿ ಉಳ್ಕೋಬೇಕು ಅಂತಂದ್ರೆ ಅದಕ್ಕೆ ಒಂದು ಕಾರಣಕರ್ತರಾಗಿ ಆಟೋ ಡ್ರೈವರ್ಸ್ ಗಳು ಕೂಡ ಬರ್ತಾರೆ, ಆಟೋ ಓನರ್ಸ್ ಗಳು ಕೂಡ ಬರ್ತಾರೆ. ನೋಡಿ, ಇವತ್ತಿನ ದಿನದಲ್ಲಿ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ಸ್ಥಿತಿ ಇದೆ ಅಂತಂದ್ರೆ ನೀವು ನೋಡಿರ್ಬಹುದು, ಯಾರೊಬ್ಬ ಹಿಂದಿಯವನು ಅಥವಾ ಯಾರೇ ಬೇರೆ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ನಮ್ಮ ಕನ್ನಡಿಗರಿಗೆ ಏನಾದ್ರು ಟಚ್ ಮಾಡಿದ್ರೆ ಹೌದು ಇವತ್ತು ಸೋಷಿಯಲ್ ಮೀಡಿಯಾಗಳು ಎದ್ ನಿಂತ್ಕೊಳ್ತಾ ಇದೆ, ಟಿವಿ ಚಾನೆಲ್ಗಳು ಎದ್ ನಿಂತ್ಕೊಳ್ತಾ ಇದೆ. ಅದಕ್ಕೆಲ್ಲವೂ ಮೂಲ ಕಾರಣ ಅಂದ್ರೆ ಆಟೋದವರು ಕನ್ನಡಕ್ಕೆ ಕೊಟ್ಟಂತ ಒಂದು ಪ್ರಶಸ್ತಿ ಇದೆಯಲ್ಲ, ಅದು ಇವತ್ತಿಗೆ ಈ ಮಟ್ಟ ತಗೊಬಂದ್ ನಿಲ್ಸಿದೆ ಸರ್ಕಾರ. ಸ್ವಾಮಿ, ಇವತ್ತು ಒಬ್ಬ ಕನ್ನಡಿಗನಿಗೆ ಏಟಾದ್ರೆ ಕನ್ನಡಿಗನಿಗೆ ಯಾರಾದ್ರೂ ಬಂದು ಹೊಡೆದ್ರೆ ಸರ್ಕಾರ ಬಂದ್ ಪ್ರಶ್ನೆ ಮಾಡ್ತಾ ಇಲ್ಲ ಸ್ವಾಮಿ. ಇವತ್ತು ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಕನ್ನಡಿಗರು, ನಮ್ಮ ಆಟೋದವರು, ನಮ್ಮ ಕನ್ನಡ ಪರ ಸಂಘಟನೆಗಳು ಅಂತ ನಾವು ಎದೆ ತಟ್ಕೊಂಡು ಹೇಳ್ತೀವಿ. ಇವತ್ತು ಇವನ್ ಪುಂಗೋಗ್ ಬಂದ್ಬಿಟ್ಟಿದ್ದಾನೆ, ಅಲ್ಲ ಇನ್ನೊಂದು ಬಂದ್ಬಿಟ್ಟಿದ್ದಾನೆ ಇವತ್ತು. ಹೌದೌದು. ಮತ್ತೆ ಇನ್ನೊಂದು ಲಾಯರ್ ಜಗದೀಶ್ ಅವರು ಹೇಳ್ತಾರೆ 10 ಲಕ್ಷ 15 ಲಕ್ಷ ಇದಾವೆ ಪರ್ಮನೆಂಟ್ ಆಗಿರ್ತಕ್ಕಂಥದ್ದು, ಆಟೋ ಪರ್ಮನೆಂಟ್ ಇರ್ತಕ್ಕಂಥದ್ದು 1,60,000 ಏನೋ ಅಂತ ಅನ್ಬಿಟ್ಟು ಹೇಳ್ತಾರಲ್ಲ ಲಾಯರ್ ಜಗದೀಶ್ ಅವರು. ಓಕೆ, ಆ ಇನ್ನಿದ್ದವನ್ನೆಲ್ಲ ನಾವು ಮತ್ತೆ ಬ್ಯಾನ್ ಮಾಡಿಸಿ ನೋಡೋಣ, ಬ್ಯಾನ್ ಮಾಡಿಸಿ. 1,60,000 ಅಂತಾರಲ್ಲ, ಆ 1,60,000 ಜನಗಳು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದಾರೆ ಸ್ವಾಮಿ. ನೀವು ನೋಡಿದೀರಾ? ನೀವೇನೋ ಒಂದು ನಿಮ್ಗೇನೋ ನಿಮ್ಮ ತಂದೆಯವರ ಒಂದು ಆಶೀರ್ವಾದದಿಂದನೋ ಅಥವಾ ನಿಮ್ಮ ತಂದೆಯವರು ಪಟ್ಟಿರ್ತಕ್ಕಂಥ ಶ್ರಮದಿಂದನೋ ಕೋಟಿ ಕೋಟಿ ಆಸ್ತಿ ನಿಮ್ಗೆ ಕೊಳಿತಾ ಇರ್ಬೋದು, ತಿನ್ನೋಕೆ ಉಣ್ಣೋಕೆ ಅದೇನೆ ಏನು ಕೊರತೆ ಇಲ್ಲ. ಈಗ 1,60,000 ಅಂತ ಹೇಳಿದ್ರಲ್ಲ, ಆ 1,60,000 ಆಟೋದವರು ಕೂಡ ಪ್ರತಿ ವರ್ಷನೂ ಕೂಡ ಗೌರ್ಮೆಂಟ್ ಟ್ಯಾಕ್ಸ್ ನ ಕಟ್ತಾರೆ. ರೋಡ್ ಟ್ಯಾಕ್ಸ್, ಇನ್ನೊಂದು ಮತ್ತೊಂದು ಇನ್ಶೂರೆನ್ಸ್ ಪನ್ಶೂರೆನ್ಸ್ ಅಂತ ಅನ್ಬಿಟ್ಟು. ಅಲ್ಲ, ಇವಾಗ ಹೊಡೆತಗಳು ಹೆಂಗಾಗಿದೆ ನೋಡಿ, ಅವ್ರ ಮಕ್ಕಳನ್ನ ಓದ್ಸೋಕ್ ಆಗ್ತಾ ಇಲ್ಲ, ಹೊಟ್ಟೆ ತುಂಬಾ ಕರೆಕ್ಟ್ ಆಗಿ ಊಟ ಮಾಡ್ತಾ ಇದ್ದಾರ, ಹೊಟ್ಟೆ ತುಂಬಾ. ಯಾರು ಎಲ್ಲಿಗೆ ಹೌದು ಸ್ವಾಮಿ ನೀವ್ ಹೇಳ್ತಾ ಇರೋದು. ನೋಡಿ, ಎಲ್ಲಾದ್ರಲ್ಲೂ ಕಚಡ ಕಂತ್ರಿ ಕಜ್ಜಿ ನಾಯಿಗಳು ಇದ್ದೇ ಇರ್ತಾರೆ. ಸೊ ಆಟೋ ಡ್ರೈವರ್ಸ್ ಗಳಲ್ಲೂ ಕೆಲವು ನೀಚನ ನನ್ನ ಮಕ್ಕಳುಗಳು ಇದಾರೆ ನೋಡಿ. ಆಟೋದವ್ರಿಗೆ ಯಾವ ಮಟ್ಟಿಗೆ ಹೊಡೆತ ಬೀಳ್ತು ಅಂದ್ರೆ, ಅಲ್ಲ ಸರಿ ಕಂಪ್ಲೀಟ್ ಮಾಡೋರೆ,
ಒಂದು BMTC ಬಸ್ ಬಿಟ್ರು, ಹಾ. ಫ್ರೀ ಬಸ್, Free bus. ಬರೀ BMTC ಅಲ್ಲ, ಹೌದು. KSRTC ಎಲ್ಲ ಫ್ರೀ ಬಸ್ ಬಿಟ್ರು. ಹಾ. ಅವಾಗ ಹೊಡ್ತಾ ಬೀಳ್ತು ಆಯ್ತಾ ಆಟೋ ಡ್ರೈವರ್ ಗಳಿಗೆ. ಹಾ. ಆಮೇಲೆ ಮೆಟ್ರೋ ಬಂತು, ಇನ್ನೇನೋ ಮೆಟ್ರೋ ಫುಲ್ ಆಗ್ತಾ ಇದೆ, ಬೆಂಗಳೂರು ಸುತ್ತ ಫುಲ್ ಆಗ್ತಾ ಇದೆ. ಆಟೋದವ್ರ ಕತೆ ಹೆಂಗಿರುತ್ತೆ ಅಂದ್ರೆ, ಹೊಟ್ಟೆ ತುಂಬಾ ಊಟ ಮಾಡಕ್ ಇವಾಗ್ಲೇ ಆಗ್ತಾ ಇಲ್ಲ ಅವ್ರಿಗೆ, ಆ ಮಟ್ಟಿಗಿನ ಆದಾಯನು ಬರ್ತಾ ಇಲ್ಲ. ಒಂದ್ಸಾರಿ ಈ ಅಪ್ಪ ಆಯ್ತಾ ಆಟೋ ಎತ್ಕೊಂಡು ಫೀಲ್ಡ್ ಹೋಗ್ಲಿ, ಅವನಿಗೆ ಗೊತ್ತಾಗತ್ತೆ ಆಟೋದವ್ರ ಕಷ್ಟ ಏನು ಅಂತ. ಕೂತ್ಕೊಂಡು ಇವ್ನ್ ಮೈಲೇಜ್ ತಗೊಳಕ್ಕೆ ಕರ್ನಾಟಕದಲ್ಲಿ ನಾನು CM ಆಗ್ಬಿಡ್ತೀನಿ, PM ಆಗ್ಬಿಡ್ತೀನಿ ಅಂತ ಇವ್ನ್ ಮೈಲೇಜ್ ತಗೊಳಕ್ಕೆ ಇವತ್ತು ಆಟೋದವ್ರನ್ನ ಇಟ್ಕೊಂಡು PM ಆಗಿ CM PM ಗಳಿಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಇರ್ಬೇಕು. ಆಟೋ ಡ್ರೈವರ್ಸ್ ಗಳು ಅಂತಂದ್ರೆ ಈ ಲಾಯರ್ ಜಗದೀಶ್ ಅವರೇ ಹೇಳ್ದಾಗೆ 10-15 ಲಕ್ಷ ಆಟೋಗಳಿದಾವೆ ಬೆಂಗಳೂರಲ್ಲಿ ಓಡಾಡ್ತಾ ಇದಾವೆ ಅಂತ ಅಂದಾಗ ಅಷ್ಟು ಜನ ಆಟೋ ಡ್ರೈವರ್ಸ್ ಗಳು ಓಟ್ ಹಾಕ್ಬೇಕು ಲಾಯರ್ ಜಗದೀಶ್ ಅವರೇ. ಅಷ್ಟು ಜನ ಆಟೋ ಡ್ರೈವರ್ಸ್ ಗಳು ಓಟ್ ಹಾಕಿದ್ರೇನೆ ನೀವು ಗೆಲ್ಲದಕ್ಕಾಗೋದು. ಅದನ್ನ ಹೊರತುಪಡಿಸಿ ನೀವು ಆಟೋದವ್ರ ಬಗ್ಗೆ ಇದ್ರಲ್ಲಿ ಕಾಣ್ತೀರಿ. ಎಸ್, ಮತ್ತೆ ಇನ್ನೊಂದು ನಾನು ಆಗ್ಲೇ ಮಾತಾಡ್ತಾ ಇದ್ದೆ, ಆಟೋ ಡ್ರೈವರ್ಸ್ ಗಳು ಅಂತ ಬಂದಾಗ ಹೌದು ಕೆಲವು ನೀಚರು, ಅಧಮರು, ನಿಧಮರು ಇದ್ದಾರೆ. ಎಂತ ಕಚಡ ಮನಸ್ಥಿತಿ ಇರೋರು ಅಂತಂದ್ರೆ ನಾವು ಕೂಡ ಕೆಲವನ್ನ ನೋಡಿದ್ದೇವೆ. ಆದ್ರೆ ಇಡೀ ಆಟೋ ಡ್ರೈವರ್ಸ್ ಗಳಿಗೆನೆ ನೀವು ಸ್ಟೇ ತರ್ತೀನಿ, ಇನ್ನೊಂದ್ ತರ್ತೀನಿ, ಮತ್ತೊಂದ್ ತರ್ತೀನಿ, ಕಷ್ಟಪಟ್ಟು ಮಾನವೀಯತೆಯಿಂದ ದುಡ್ದು ಬದುಕ್ತಾ ಇರ್ತಕ್ಕಂತ ಲಕ್ಷಾಂತರ ಆಟೋ ಡ್ರೈವರ್ಸ್ ಗಳಿದ್ದಾರೆ, ಲಕ್ಷಾಂತರ. ಮತ್ತೆ ಪರ್ಮನೆಂಟ್ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಪರ್ಮನೆಂಟ್ ಇಲ್ಲದೆ ಇರೋದು ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ. ಓಕೆ, ಆಸ್ ಎ ನೀವು ಒಬ್ರು ಲಾಯರ್ ಅಂತ ಹೇಳ್ಕೊಳ್ತಾ ಇರ್ತಕ್ಕಂತ ಜಗದೀಶ್ ಅವರು, ಓಕೆ ಅವ್ರು ಏನೋ ಮಾಡ್ತಾ ಇದಾರೆ, ಓಕೆ. ಇನ್ನು ಉಳಿದಂತವ್ರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದಾರ ಅಂತ ಕೇಳಿದಾಗ ನಿಮ್ಮ ಹತ್ರ ಪ್ರಶ್ನೆ ಇದೆಯಾ? ದಯವಿಟ್ಟು ಅದಕ್ಕೆ ಆನ್ಸರ್ ಮಾಡಿ. ಹೊಟ್ಟೆ ತುಂಬಾ ತಿಂತಾ ಇದಾರ? ಅಲ್ಲಲ್ಲ, ನಾನು ಹೇಳಿಬಿಡ್ತೇನೆ. ಮತ್ತೆ ನೀವು ಜಗಳ ಮಾಡ್ಬೇಕಾದ್ರೆ ಜಗಳ ಮಾಡಿ ಅಲ್ಲಿ ಯಾವ್ದೋ ಒಂದು ಗಲಾಟೆ ಮಾಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ಆಟೋ ಡ್ರೈವರ್ಸ್ ಗಳು ನಡೆಯೋಲೇ ಅಂತ ಅಂದಿದ ತಕ್ಷಣ ಅವ್ರು ಯಾರೋ ಪಾಪ ಹೋಗ್ಬಿಟ್ರಲ್ಲ ಆಟೋ ಡ್ರೈವರ್ಸು, ನೀವು ವಿಡಿಯೋ ಮಾಡಿದಿರಲ್ಲ ಸ್ವಾಮಿ, ನಿಂಗ್ ಮಾಡ್ತಾನ ನೀನ್ ಯಾರೋ ಅಂತ ಕೇಳ್ತಾ ಪಾಪ ಹೊಟ್ಟೆ ಪಾಡಿಗೆ ಅಂತ ಬಂದ್ ನಿಂತ್ಕೊಂಡಿರ್ತಕ್ಕಂತ ಆಟೋ ಡ್ರೈವರ್ ಮೇಲೆ ತಮ್ಮ ದರ್ಪ ತೋರಿಸಿದಿರಿ ತಾವು. ಸೊ ತಮ್ಮ ದರ್ಪ ತೋರಿಸ್ಬಿಟ್ಟು ನಡಿಯೋ ನೀನು ಅವ್ರ ಕಡೆನೇನೋ ಇವ್ರ ಕಡೆನೇನೋ ಅಂತ ಅಂದಿದ ತಕ್ಷಣ ಪಾಪ ಅಮಾಯಕ ನಾನ್ ಏನ್ ಸ್ವಾಮಿ ಮಾಡಿದೀನಿ, ನಾನು ಹೊಟ್ಟೆ ಪಾಡಿಗೆ ಬಂದಿದ್ದೀನಿ ಬಾಡಿಗೆ ಹಾಕೊಂಡು, ಈಗ ಹೋಗ್ಬೇಕು, ನಡಿ ಅಂತ ಇದ್ದೀರಲ್ಲ ಅವರು. ಪಾಪ ಅದ್ಯಾರೋ ಅಮಾಯಕ ವ್ಯಕ್ತಿ ಹೋದ್ನಲ್ಲ, ಆತರ ಅನ್ಕೊಂಡಿದ್ದೀರಾ ಆಟೋ ಸಮೂಹನ ನೀವು? ಪಾಪ ಯಾರೋ ಒಬ್ಬ ಅಮಾಯಕ ಹಂಗ್ ಹೋಗಿದ್ದಾನೆ. ಆಟೋ ಡ್ರೈವರ್ಸ್ ಗಳು ಏನಾದ್ರೂ ತಲೆ ಕೆಡಿಸ್ಕೊಂಡ್ ನಿಂತ್ಕೊಂಡ್ರೆ ಬೇರೆನೆ ಕತೆ ಆಗೋಗ್ಬಿಡುತ್ತೆ. ಮೊದ್ಲಿನ ಹೆಂಗಿತ್ರಿ ಆಟೋ ಡ್ರೈವರ್ಸ್ ಅಂದ್ರೆ, ಯಾರೋ ನೀಚರು ಮಾಡ್ತಾರೆ ಬಿಡಿ, ಅವ್ರದ್ ಬೇಡ ನಮ್ಗೆ, ಅಂತವ್ರ ವಿರುದ್ಧವಾಗಿ ಧ್ವನಿ ಎತ್ತಿ ಓಕೆ ನಾವು ಬರ್ತೀವಿ ಸಪೋರ್ಟಿಗೆ ಅಂತ ಅನ್ಬಿಟ್ಟು. ಎಷ್ಟೋ ಆಟೋ ಡ್ರೈವರ್ಸ್ ಗಳು ಗರ್ಭಿಣಿಯರಿಗೆ ಉಚಿತ, ಯಾವ ಮಗ ಹಾಕೊಂಡವ್ನ್ ತೋರಿಸ್ರಿ ನೋಡೋಣ. ಬೈಕ್ ನಲ್ಲಿ ಹಾಕೊಂಡಿದಾರೇನ್ರಿ? ಯಾರಾದ್ರೂ ಹಾಕೊಳಕಾಗತ್ತೇನ್ರಿ? ಓಕೆ ಬೈಕ್ ನಲ್ಲಿ ಕೂರಿಸ್ಕೊಂಡು ಹೋಗಕ್ಕಾಗತ್ತೇನ್ರಿ? ಗರ್ಭಿಣಿಯರಿಗೆ ಉಚಿತ ಅಂತ ಅನ್ಬಿಟ್ಟು ಹಾಕೊಂಡ್ರು ಕೂಡ ಕೂರಿಸ್ಕೊಂಡು ಹೋಗಕ್ ಆಗತ್ತೇನ್ರಿ? ಅವ್ನ್ ಇಡೀ ಬೆಂಗಳೂರ್ನ ಸುತ್ತಾಡ್ತಾ ಇರ್ತಾನೆ. ಬೆಂಗಳೂರು ಅಂತಲ್ಲ, ಇಡೀ ಆಟೋ ಒಂದು ಸಮೂಹ ಏನಿದೆ ಇಡೀ ಕರ್ನಾಟಕದಲ್ಲಿ, ಬರೀ ಬೆಂಗಳೂರಿನಲ್ಲಿ ಅಂತ ತಗೊಳೋದಕ್ ಹೋದ್ರು ಉಚಿತ, ಗರ್ಭಿಣಿಯರಿಗೆ ಉಚಿತ ಸೇವೆ ಅಂತ ಅನ್ಬಿಟ್ಟು ಹಾಕಿರ್ತಾರಲ್ಲ. ಸೊ ನೀವ್ ಆತರ ಏನಾದ್ರು ಯಾವ್ದಾದ್ರು ನಿಮ್ ಕಾರ್ಗಳಿಗೆ ಏನಾದ್ರು ಹಂಗ ಇಟ್ಕೊಂಡು ಉಚಿತ ಗರ್ಭಿಣಿಯರಿಗೆ ಉಚಿತ ಸೇವೆ ಅಂತ ಅನ್ಬಿಟ್ಟು, ಅಥವಾ ಒಂದು ಆಂಬುಲೆನ್ಸ್ ಏನಾದ್ರು ಕೊಡಿಸ್ಬೇಕಲ್ವಾ ನೀವು? ಯಾವ್ದಕ್ ಬಂದ್ ಮಾತಾಡ್ಲಿ ಅಂತ ಅಂತಿರಲ್ಲ ಲಾಯರ್ ಜಗದೀಶ್ ಅವರೇ ನೀವು. ಓಕೆ, ನೀವು ಬೈಕ್ ಟ್ಯಾಕ್ಸಿಯ ಪರವಾಗಿ ಧ್ವನಿ ಎತ್ತಿದ್ದೀರಾ, ಓಕೆ, ಅದನ್ನ ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೋಬೇಕು. ನೀವು ಹೋರಾಟ ಮಾಡ್ಕೊಂಡ್ ನೋಡಿ, ನಾನ್ ಬೈಕ್ ಅವರ ಪರವಾಗಿ ನಿಂತಿದ್ದೀನಿ, ನಾನು ಇಷ್ಟು ಸ್ಟೇ ಆರ್ಡರ್ ಹಾಕಿ ಅಂದ್ರೆ ಸ್ಟೇ ತಗೊಂಡ್ಬಂದಿದ್ದೀನಿ ಅವ್ರಿಗೋಸ್ಕರ ಅಂತ ಅನ್ಬಿಟ್ಟು, ಬೈಕ್ನವರು ಕೂಡ ಕಷ್ಟ ಪಡಬಾರ್ದು ಅಂತ ಅನ್ಬಿಟ್ಟು, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಹೋಗಿ ನೀವು ಅಲ್ಲಿ ಕಾನೂನಾತ್ಮಕವಾಗಿ ಲಾಯರ್ ಅಂತ ಹೇಳ್ತೀರಿ ಅಲ್ವಾ, ಕಾನೂನಾತ್ಮಕವಾಗಿ ಅದ್ ಕೇಸ್ ಹಾಕಿ. ಸರ್ಕಾರದವ್ರು ಬಿಟ್ಟಿದ್ ತಪ್ಪು ಫಸ್ಟ್ ಆಫ್ ಆಲ್, ಈಗ ಮತ್ತೆ ಕಿತ್ಕೊಂಡಿರೋ ತಪ್ಪು. ಅವತ್ತು ಬಿಡ್ಬೇಕಾದ್ರೆ ಏನಾಗಿತ್ತು ನಿಮ್ಗೆ? ಇವತ್ ಕಿತ್ಕೊಂಡಿದ್ದಾಗ ಓಕೆ ನೀವು ಧ್ವನಿ ಎತ್ತಾ ಇದ್ದೀರಲ್ವಾ, ಅದಕ್ಕೆ ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಸ್ವಾಮಿ. ಈಗಲೇ ಪಾಪ ಒಬ್ಬ ಬಡ ಆಟೋ ಡ್ರೈವರ್ ಅವ್ನ ಹೊಟ್ಟೆ ತುಂಬಾ ಊಟ ಮಾಡ್ದಂಗೆ, ಮಕ್ಳಿಗೆ ಕರೆಕ್ಟ್ ಆಗಿ ಒಳ್ಳೆ ಎಜುಕೇಶನ್ ಕೊಡ್ಸೋದಕ್ ಆಗದೇನೆ, ಹೆಂಡತಿ ಕರೆಕ್ಟ್ ಆಗಿರೋಂತ ಸೀರೆ ಕೊಡ್ಸಕ್ ಆಗದೇನೆ, ಡೈಲಿ ಅಲ್ಲ ಪ್ರತಿ ದಿನದ ಒಂದು ದಿನನಿತ್ಯದ ಕರ್ಮ ಮಾಡೋದಕ್ಕೂ ಕೂಡ ಅವನಿಗೆ ಕಷ್ಟ ಆಗಿರ್ತಕ್ಕಂಥ ಸ್ಥಿತಿಗತಿಗಳು ಬಂದಿದಾವೆ.
ಬೆಂಗಳೂರಿನಲ್ಲಿ ಬಾಡಿಗೆ ರೇಟ್ ಹೆಂಗಿದೆ ಗೊತ್ತೇನ್ರಿ? ನೀವು ಸ್ವಂತ ಮನೇಲಿ ಇದ್ದೀರಲ್ಲ, ನಿಮ್ಗೆ ಹಂಗಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ದನಿ ಎತ್ತಲ್ಲ. ಅದೇನೆ, ಒಂದು ತಿಂಗಳು ಬಾಡಿಗೆ ಕಟ್ಟಬೇಕು ಅಂದ್ರೆ 8,000 ರಿಂದ 10,000 ರೂಪಾಯಿ ಇದೆ. ಯಾವ 8,000 ಅಲ್ಲ, ನಾನು ಒಂದ್ ಸಿಂಗಲ್ ಬೆಡ್ರೂಮ್ ಹೇಳ್ತಾ ಇದ್ದೀನಿ. ಒಂದ್ ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ತೀನಿ ಅಂತಂದ್ರೆ ಗಂಡ ಹೆಂಡತಿ ಒಬ್ರ ಇಬ್ರ ಮಕ್ಕಳು ಇರ್ಬೇಕಂದ್ರೆ 8,000 ರಿಂದ 10,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ಕೆಲವೊಂದ್ ಏರಿಯಾಗಳಲ್ಲಿ, ಇನ್ನು ಕೆಲವು ಏರಿಯಾಗಳಲ್ಲಿ 15,000 ರೂಪಾಯಿ, 15,000-20,000 ರೂಪಾಯಿವರೆಗೂ ಇದಾವೆ. ಅಲ್ಲ, ನಾನು ಕಾಮನ್ ಆಗಿ ಹೇಳ್ತಾ ಇದ್ದೀನಿ, ಬೇಸಿಕ್ ಆಗಿ. ಒಬ್ಬ ಆಟೋ ಅದ್ರ ಡ್ರೈವರ್ ಅದ್ರ ಬಗ್ಗೆ ದನಿ ಎತ್ತಿದ್ದಾರೆ ಇವರು. ಅದನ್ನೇ, ಅವೆಲ್ಲ ಎಂತಕ್ಕೆ? ಬಡವರಿಗೆ ಯಾಕಂದ್ರೆ ಇವರು ಒಬ್ರು ಓನರ್ ಅಲ್ವಾ, ಅವನ್ನೆಲ್ಲ ಏನಕ್ಕೆ ಧ್ವನಿ ಎತ್ತಾರೆ ಇವರು? ಬಡವರಿಗೆ ಒಂದ್ ದಿನಕ್ಕೆ 8,000 ಒಂದು ತಿಂಗಳಿಗೆ 8,000 ರಿಂದ 10,000 ರೂಪಾಯಿ 20,000 ರೂಪಾಯಿವರೆಗೂ ಬಾಡಿಗೆ ಕಟ್ಟಬೇಕು ಅವರು ಒಂದು ಮನೆಗೆ. ಅದನ್ ಬಿಟ್ರೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಇನ್ನೊಂದು ಮತ್ತೊಂದು ಅಂತ ಅನ್ಬಿಟ್ಟು ಅದಕ್ಕೊಂದ್ 1,000-2,000 ರೂಪಾಯಿ. ಇನ್ನು ಅದೆಲ್ಲ ಆಯ್ತು ಅಂತಂದ್ರೆ ಅವ್ನ್ ಊಟ ತಿಂಡಿ ಇನ್ನೊಂದು ಮತ್ತೊಂದು, ಅವ್ನ್ ದುಡಿಯೋ ದುಡ್ಡು 20-25-30,000 ರೂಪಾಯಿನ ತಿಂಗಳಿಗೆ ದುಡಿದ್ರೆ ಅಷ್ಟನ್ನು ತೆಗೆದು ಮನೆ ಮೇಂಟೆನೆನ್ಸ್ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅವ್ನ ಯೋಗ್ಯತೆಗಳಿಗೆ. ಅದು ಸಾಕಾಗ್ತಾನೆ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಅಷ್ಟು ಕಷ್ಟಪಟ್ಟು ದುಡ್ದು ಅವನಿಗೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ, ಬಂಕ ಕಟ್ಟೋದಕ್ ಆಗ್ತಾ ಇಲ್ಲ, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸೋದಕ್ ಆಗ್ತಾ ಇಲ್ಲ, ಅವನು ಹೊಟ್ಟೆ ತುಂಬಾ ಕರೆಕ್ಟ್ ಆಗಿ ಊಟ ಮಾಡೋದಕ್ ಆಗ್ತಾ ಇಲ್ಲ. ಇನ್ನು ಸಾಲಗಳು ಮಾಡ್ಕೊಂಡು ಸಾಯ್ತಾ ಇದಾರೆ ಪಾಪ ಆಟೋ ಡ್ರೈವರ್ಸ್ ಗಳು. ನೀವು ನೋಡಿದ್ರೆ ದಿಢೀರ್ ಅಂತ ಅನ್ಬಿಟ್ಟು ನಾನು ಆ ಮಗಂದು ಎತ್ಕೊಂಡು ಹಂಗೆ ಹಿಂಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ. ಅಲ್ಲ, ಆಟೋ ಡ್ರೈವರ್ಸ್ ತಾಕತ್ತು ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ? ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಅವ್ರ ತಾಕತ್ತೇನು ಅನ್ನೋದನ್ನು ಕೂಡ ತೋರಿಸ್ತಾರೆ. ಅಲ್ಲ, ಇವನೇನೋ ಈ ಅಪ್ಪ ಏನೋ ಹೊಟ್ಟೆ ತುಂಬಿದೆ, ನಿಮ್ಗೆ ಹೊಟ್ಟೆ ತುಂಬಿ ನೀವೇನೋ ಮಾಡ್ಬೋದು ಸ್ವಾಮಿ, ನಿಮ್ಗೆ ಆಗತ್ತೆ, ನಿಮ್ದು ಹೆಂಗೋ ನಡೆಯುತ್ತೆ. ಒಂದ್ ನಾಯಿಗೆನೆ ನೀವು 1,00,000 ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಅನ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಹೇಳ್ದವ್ರಲ್ವೇ ನೀವು? 1,00,000 ರೂಪಾಯಿ ನನ್ನ ನಾಯಿಗೆ ಬೇಕು, ನಾನು ಒಂದ್ ತಿಂಗ್ಳಿಗೆ ಮೇಂಟೆನೆನ್ಸ್ ಅಂತ ಅನ್ಬಿಟ್ಟು ನೀವ್ ಹೆಂಗೋ ನೀವು 1,00,000 ರೂಪಾಯಿ ನಾಯಿಗೆ ಹಾಕ್ತೀರಾ ಸ್ವಾಮಿ? 1,00,000 ರೂಪಾಯಿ ಇವ್ರು ರಾತ್ರಿ ಆಗ್ಲೋ ಅಂತ ದುಡಿದ್ರು 1,00,000 ರೂಪಾಯಿ ದುಡಿಯಕ್ ಆಗ್ತಾ ಇಲ್ಲ ಆಟೋ ಡ್ರೈವರ್ಸ್ ಗಳಿಗೆ. ಒಂದು ತಿಂಗಳು ಪೂರ್ತಿಯಾಗಿ ದುಡಿದ್ರು 1,00,000 ರೂಪಾಯಿ ದುಡಿಯಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಲಿ ಒದ್ದಾಡ್ತಾ ಇದಾರೆ. ಅದ್ರ ಪರವಾಗಿ ಧ್ವನಿ ಎತ್ತಣ. ಓಕೆ, ನೀವು ಬೈಕ್ ಟ್ಯಾಕ್ಸಿ ನಿಮ್ಗೆ ಓಕೆ, ಏನೋ ಬೇಗ ಕರ್ಕೊಂಡ್ ಬರ್ತಾರೆ ಇನ್ನೊಂದು ಮತ್ತೊಂದು ಅಂತ ಅಂದ್ರಿ, ಓಕೆನಾ? ಅದಕ್ಕೆ ನೀವ್ ಏನ್ ಬೇಕೋ ಅದನ್ನ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೋಬೇಕು. ಆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿಬಿಟ್ಟು ನೀವು ವಿಡಿಯೋ ಮಾಡಾಕೋದ್ರಲ್ಲಿ ಅರ್ಥ ಐತೆ. ನಾನ್ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ನೀವು ದಿಢೀರ್ ಅಂತ ಅನ್ಬಿಟ್ಟು ಎತ್ಕೊಂಡ್ಬಿಟ್ಟು ಏನ್ ಸ್ವಾಮಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಯೋಚನೆ ಮಾಡಿ ಲಾಯರ್ ಜಗದೀಶ್ ಅವ್ರೆ. ನಿಮ್ಗೆ ಎಲ್ಲ ಇದೆ ಸ್ವಾಮಿ, ನೀವು ಹೊಟ್ಟೆ ತುಂಬದವ್ರು. ನೀವು ಆಟೋದವರು ಸಂಕಷ್ಟದಲ್ಲಿದ್ದಾರೆ. ಅಲ್ಲ, ಆಟೋದವ್ರೆ ಅಂತಾನೆ ಅಲ್ಲ, ಇಡೀ ಕರ್ನಾಟಕನೇ ಸಂಕಷ್ಟದಲ್ಲಿ ನರಳ್ತಾ ಇದೆ. ಹೌದೌದು, ಓಕೆನಾ? ಒಂದು ಗಾರ್ಮೆಂಟ್ಸ್ ಹೋಗ್ತಾ ಇರ್ತಕ್ಕಂತ ಮಹಿಳೆಯಿಂದ ಹಿಡಿದು ಪುರುಷನಿಂದ ಹಿಡಿದು ನಮ್ಮಂತವರಿಂದ ಹಿಡಿದು ಎಲ್ಲ ಸಂಕಷ್ಟದಲ್ಲಿ ನರಳ್ತಾ ಇದೀವಿ. GST ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಅನ್ಬಿಟ್ಟು. ಅಲ್ಲ, ಒಂದು ಪ್ರಶ್ನೆ ಕಾಡುತ್ತೆ ನನ್ಗೆ. ಇವತ್ತು ಇಡೀ ಕರ್ನಾಟಕ ಈ ಮಟ್ಟಿಗಿನ ಅಧೋಗತಿಗೆ ನೋಡಕ್ ಆಗ್ತಾ ಇಲ್ಲ. ಯಾಕೆ ಕಲುಷಿತ ಆಗಿದೆ ಪ್ರತಿಯೊಂದ್ರಲ್ಲೂ, ಬಡವರು ಬದುಕಕ್ ಆಗ್ತಾ ಇಲ್ಲ. ಈ ಲೆವೆಲ್ ಬಂದ್ ತಲುಪಿದೆಯಲ್ಲ, ಇವನ್ಗೆ ಕತ್ತೆಗಾದಂಗ್ ವಯಸ್ಸಾಗಿದೆ ಅಲ್ವಾ? 50 ವರ್ಷ ಆಗಿದೆ. ಇಲ್ಲಿವರೆಗೂ ಏನ್ ಕಿತ್ಗುಡ್ಡಿ ಆಗ್ತಾ ಇದ್ದ ಈ ವ್ಯವಸ್ಥೆ? ಇಲ್ಲಿವರೆಗೂ ಈ ಮಟ್ಟಕ್ಕೆ ಅಲ್ಲ. ಈಗ ಲಾಯರ್ ಜಗದೀಶ್ ಅವ್ರು ಅಲ್ಲ, ಇವನ್ಗೆ ಕೋಟಿ ಇದೆ, ಆರಾಮಾಗಿದ್ಬಿಟ್ಟಿದಾನೆ. ಬಡವರು ಏನು ಅರ್ಥ ಆಗಿಲ್ಲ. ಅಲ್ಲ, ಅವರು ಒಂದ್ ಮಾತು ಹೇಳ್ತಾರೆ, ಯಾರು ಲಾಯರ್ ಜಗದೀಶ್ ಅವರು, ಏನಂತ, ನಾನು ದೊಡ್ಡ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ, ದೊಡ್ಡ ಪೊಲೀಸ್ ಅಧಿಕಾರಿನ ನಾನು ಇದನ್ನ ತಗೊಂಬಂದಿದ್ದೀನಿ, ಒಬ್ಬ ಸಚಿವನ್ನ ನಾನು ಕೆಳಗಡೆ ಇಳಿಸಿದೀನಿ, ಅದು ಇದು. ರೇ, ಅಂತ ದೊಡ್ಡವ್ರಿಗೆ ನೀವು ಮಾಡ್ಕೊಳ್ರಿ. ಅಂತ ದೊಡ್ಡವ್ರಿಗೆ ನೀವು 1,000 ಮಾಡಿದ್ರು ಕೂಡ ಜನಗಳು ಅಪ್ರಿಶಿಯೇಟ್ ಮಾಡ್ತಾರೆ. ಅಂತ ಕಚಡ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರೇ ಇದ್ರು ಕೂಡ ಅಂತವ್ರಿಗೆ ಅವ್ರ ಅಮಾನವೀಯ ಅಂತ ಅನ್ಬಿಟ್ಟು ಗುರುತಿಸಿ ಅಂತವ್ರಿಗೆ ಏನಾದ್ರು ಒಂದು ಸಾರ್ವಜನಿಕರು ಕೂಡ ಲಾಯರ್ ಜಗದೀಶ್ ಅವ್ರು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲ್ಸಕ್ಕೆ ನಮ್ದು ಕೂಡ ಬೆಂಬಲ ಇದೆ ಅಂತಾರೆ. ಬಡವ್ರ ಹೊಟ್ಟೆ ಮೇಲೆ ನೀವು ಹೊಡ್ಕೊಂಡು ಬಡವ್ರ ಪಾಪ ಅವ್ನ ನಾನು ಅವಾಗ್ಲೇ ಹೇಳ್ದಾಗೆ ಅವನು ಒಂದು ತಿಂಗಳು ಪೂರ್ತಿ ದುಡಿದ್ರು 30-40 ರೂಪಾಯಿ ದುಡಿಯಕ್ ಆಗದೆ. ರಾಜಕಾರಣಿಗಳು ಏನ್ ಮಾಡ್ತಾ ಇರೋದು, ಅವ್ರ ಬೆಳೆ ಬೇಯಿಸ್ಕೊಳಕ್ಕೆ ಬಡವ್ರ ಮೇಲೆ ಹೊಡಿತಾರೆ, ಇವನ್ ಮೈಲೇಜ್ ತಗೊಳಕ್ಕೆ ಬಡವ್ರ ಮೇಲೆ ಹೊಡಿತಾರೆ. ಬಡವ್ರ ಮೇಲೆ ಇವ್ರೇನ್ ಕಿತ್ತಕ್ ಗುಡಿ ಆಗ್ತಾ ಇರೋದು? ಬರೀ ಬಡವ್ರ ಹೊಟ್ಟೆ ಮೇಲೆ ಹೊಡ್ಕೊಂಡು ತಿನ್ನೋದ್ರಿಂದ ಏನ್ರಪ್ಪ ಸಿಗುತ್ತೆ ನಿಮ್ಗೆ? ಏನ್ ಸಿಗುತ್ತೆ ಹೇಳ್ರಿ? ನೀವು ಲಾಯರ್ ಜಗದೀಶ್ ಅವ್ರಲ್ಲ, ಬಡವರು ಅಂತಂದ್ರೆ ಲಾಯರ್ ಜಗದೀಶ್ ಅವರು ಇನ್ನೊಂದು ಅಲಿಗೇಷನ್ಸ್ ಹಾಕ್ತಾರೆ. ಏನ್ ಅಲಿಗೇಷನ್ಸ್ ಅಂದ್ರೆ, ಈಗ ಸಾರ್ವಜನಿಕರ ಹಿತಾಸಕ್ತಿನೇ ತಾನೇ ನಾನ್ ಬಯಸ್ತಾ ಇರೋದು. ಸಾರ್ವಜನಿಕರಿಗೆ ಈಗ ಆಟೋದವರು ದಂಧೆ ಮಾಡ್ಕೊಂಡಿದ್ದಾರೆ ಕೆಲವರೆಲ್ಲನ. ಸೊ ಅವರೆಲ್ಲನ ಈಗ ಕೇಳಿದ್ದೇ ರೇಟು 500 ರೂಪಾಯಿ ಅಂದ್ರೆ 500, 1,000 ರೂಪಾಯಿ ಅಂದ್ರೆ 1,000 ರೂಪಾಯಿ. ಎಸ್, ಅದಕ್ಕೆ ನಾವು ಕೂಡ ಅಪ್ರಿಶಿಯೇಟ್ ಮಾಡೋಣ. ಅಂತವ್ರ ವಿರುದ್ಧವಾಗಿ ಮೀಟರ್ ಹಾಕದಂಗೆ ಕಚಡ ವರ್ತನೆ ತೋರಿಸ್ತಾ ಇರ್ತಕ್ಕಂಥವ್ರು ಯಾರೇ ಇದ್ರು ಕೂಡ ಅಂತವ್ರ ವಿರುದ್ಧವಾಗಿ ನಾವು ನಿಂತ್ಕೊಳ್ಳೋಣ. ಪ್ರಾಮಾಣಿಕರ ಕತೆ ಏನಾಗ್ಬೇಕು? ನೀವು ಡೈರೆಕ್ಟ್ ಆಗಿ ಆಟೋ ಡ್ರೈವರ್ಸ್ ಗಳ ಮೇಲೆ ಎಲ್ಲಾರ ಮೇಲೂ ಅಲಿಗೇಷನ್ಸ್ ಹಾಕಿದ್ದೀರಾ. ಪ್ರಾಮಾಣಿಕರ ಕತೆ ಏನಾಗ್ಬೇಕು? ಎಲ್ರಿಗೂ ಹೊಡ್ತಾ ಬೀಳ್ತೈತೆ ಮಾಡ್ತಾರೋ ಕೆಲಸಗಳಿಗೆ. ಅದನ್ನೇ
ಈಗ ಅದ್ರ ಯಾವ್ದೋ ಅರಿವಿಲ್ಲ. ಒಂದ್ ಚಿಕ್ಕ ಪುಟ್ಟ ಕೇಸ್ ಆಗಿರುತ್ತೆ, ಓಕೆನಾ, ಯಾರೋ ಒಬ್ರು ಗರ್ಭಿಣಿ ಇರ್ತಾರೆ, ಫಾಸ್ಟ್ ಆಗಿ ಹೋಗ್ಬೇಕಾಗಿರುತ್ತೆ, ಸೊ ಸಿಗ್ನಲ್ ಜಂಪ್ ಮಾಡಿರ್ತಾರೆ, ಒಂದ್ ಕೇಸ್ ಬಿದ್ದಿರುತ್ತೆ, ಇನ್ನೊಂದ್ಸರಿ ಪೊಲೀಸ್ನವ್ರ ಹತ್ರ ತಗ್ಲಾಕೊಂಡ್ರು ಅಂದ್ರೆ ಆ ಕೇಸಿನ ಜೊತೆಗೆ ಈ ಕೇಸ್ನು ಹಾಕ್ತಾರೆ. ಗರ್ಭಿಣಿಯರ್ನ ಕರ್ಕೊಂಡ್ ಹೋಗಿರ್ತಾರಲ್ಲ, ಯಾವ್ದೋ ಒಂದು ಎಮರ್ಜೆನ್ಸಿ ಕೇಸ್ ಅಂತ ಅಂದ್ಬಿಟ್ಟು ಫಾಸ್ಟ್ ಆಗಿ ಹೋಗಿರ್ತಾರಲ್ಲ ಆಟೋ ಡ್ರೈವರ್ಸ್ಗಳು, ಸೊ ಆ ಕೇಸಿನ ಮೇಲೆ ಈ ಕೇಸನ್ನು ಇನ್ನೊಂದ್ ಕೇಸನ್ನು ಎಳಿತಾರೆ. ಆಟೋ ಡ್ರೈವರ್ಗಳಂತಾನೆ ಅಲ್ಲ, ಕರ್ನಾಟಕದಲ್ಲಿ ಅಲ್ರಿ 1 ಲೀಟರ್ ಪೆಟ್ರೋಲ್ 102, 103 ರೂಪಾಯಿ ಪೆಟ್ರೋಲ್ ಆಗೈತ್ರಿ ಲಾಯರ್ ಜಗದೀಶ್ ಅವ್ರೆ. 102ರಿಂದ 103 ರೂಪಾಯಿ, ಕೆಲವೊಂದ್ 102 ರೂಪಾಯಿ ಇಲ್ವೇ ಇಲ್ಲ, 103, 104 ರೂಪಾಯಿ ಹತ್ತತ್ರ ಪೆಟ್ರೋಲ್ ಆಗಿದೆ 1 ಲೀಟ್ರು. ಅದನ್ನ ಹಾಕಿಸ್ಕೊಂಡ್ರೆ 20ರಿಂದ 30, 40 ಮೈಲೇಜ್ ಕೊಡೋದ್ರೊಳಗೆ ಸುಸ್ತು. ಬೆಂಗಳೂರು ಟ್ರಾಫಿಕ್ ಅಂತ ಬಂದ್ರೆ 30, 35. ಸೊ ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಣ. ಈಗ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ GST ಇನ್ನೊಂದು ಮತ್ತೊಂದು ಅಂತ ಅಲ್ಲ ಅಂದ್ಬಿಟ್ಟು ಮೇನ್ ಜನರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ, ಅಲ್ವಾ, ಅದ್ರ ಮೇಲೆ ಹಾಕೋಣ. ಬಡವರ ಮೆಟ್ರೋ ಪರ ದರ ಜಾಸ್ತಿ ಮಾಡಿದ್ರು, ಮೆಟ್ರೋ ದರದ ಮೇಲೆ ಹಾಕೋಣ. ಇದ್ರ ಮೇಲೆ ಹೋರಾಡೋದು ಬಿಟ್ಟು ನೀವು ಆಟೋ ಡ್ರೈವರ್ಸ್ಗಳು ಎಷ್ಟು ನೊಂದಿದ್ದಾರೆ ಆಟೋ ಡ್ರೈವರ್ಸ್ಗಳು ಅಂತಂದ್ರೆ ಅಷ್ಟು ನೊಂದಿದ್ದಾರೆ. ಇನ್ನು ಕೆಲವರು ಬದುಕಿದ್ದಾರೆ. ಅಲ್ಲ ನೋಡಿ ಇವಾಗ ಓಕೆನಾ, ನೀನು ಹೆಂಗಿದೆ ಮುರಳಿ, ಇದನ್ ಮಾಡ್ಕೊಂಡು ಇವಾಗ ನೀನು ಆಕ್ಚುಲಿ ಹೇಳ್ದೆ, ಚೆನ್ನಾಗಿ ಹೇಳ್ದೆ, ಮೆಟ್ರೋ ದರ ಹೆಚ್ಚಾಗಿದೆ ಅಂತ 30 ರೂಪಾಯಿಗೆ 30, 60 ರೂಪಾಯಿ ಮಾಡಿಟ್ಟಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಮೆಟ್ರೋದಲ್ಲಿ ಕೂತ್ಕೊ ಬರಕ್ ಆಗಲ್ಲ, ಬರಕ್ಕಾಗಲ್ಲ. ಬಡವ್ರ ಮಕ್ಳುಗಳಿಗೆ ಅದೇನು ಅಂತಾನಲ್ಲ, ಅವ್ನ ನಡ್ಕೊಂಡ್ ಹೋಗ್ಬೇಕು, ಇಲ್ಲ ಗೌರ್ಮೆಂಟ್ ಬಸ್ ಗತಿ ಅನ್ನೋ ತರದಲ್ಲಿ, ಇಲ್ಲ ಗಾಡಿ ಇದ್ದವ್ನು ಯಾರೋ ಒಬ್ಬ ಒಂದ್ ಸ್ವಲ್ಪ ಮಿಡಲ್ ಕ್ಲಾಸ್ ಆಗಿದ್ದ ಅಂತಂದ್ರೆ ಪೆಟ್ರೋಲ್ ಹಾಕಿಸ್ಕೊಂಡು. ಆಮೇಲೆ ಇನ್ನೊಂದು ಇವರೆಲ್ಲ ಹೇಳ್ತಾರೆ, ಆಟೋದವರು ಡಬಲ್ ಕೇಳ್ತಾರೆ, ತ್ರಿಬಲ್ ಕೇಳ್ತಾರೆ, ಮೋಸ ಮಾಡ್ತಾರೆ ಅಂತ ಇವ್ರು ಹೇಳ್ತಾರಲ್ಲ. ಆಪ್ ಗಳವ್ರು ಮಾಡ್ತಾ ಇರ್ತಕ್ಕಂಥದ್ದೇನು, ಅವ್ರು ಮಾಡ್ತಾ ಇರೋದು ಅದೇನೆ, ದರೋಡೆನೆ, ಹಗಲ್ ದರೋಡೆ. ಎಲ್ರು ಏನು ಮಾಡಕ್ಕಾಗಲ್ಲ ಅಂತ ದರೋಡೆ ಮಾಡ್ತಾ ಇದಾರೆ. ಇಲ್ಲ ಇನ್ನೊಂದು, ಆಟೋ ಡ್ರೈವರ್ಸ್ ಗಳಿಗೆ ಫಸ್ಟ್ ಬುದ್ಧಿ ಇಲ್ಲ. ಆಟೋ ಡ್ರೈವರ್ಸ್ ಗಳಾಗ್ಲಿ ಕ್ಯಾಬ್ ಡ್ರೈವರ್ಸ್ ಗಳಿಗೆ ವಿಧಿ ಇಲ್ಲ, ಓಕೆನಾ, ಕ್ಯಾಬ್ ಮಾಡ್ಕೊಳ್ಳೇಬೇಕು. ಆಟೋ ಡ್ರೈವರ್ಸ್ ಗಳಿಗೆ ಏನ್ ವಿಧಿ ಇರ್ಲಿಲ್ಲ, ಕರೆಕ್ಟ್ ಆಗಿತ್ತು ಅವ್ರಿಗೆ. ಅವ್ರ ಪಾಡಿಗೆ ಅವ್ರು ಕರೆಕ್ಟ್ ಆಗಿ, ಏನ್ ಗೊತ್ತಾ ನಿಮ್ಗೆ ಗೊತ್ತಿಲ್ಲ, ಅದು ಏನ್ ಅಲ್ಲ, ಕೆಲವು ವಿಚಾರಗಳು ಏನಾಗಿದೆ, ಸಂಘಟನೆಯಲ್ಲಿ ಬಂದಿಲ್ಲ. ಏನು ಮಾಡಕ್ಕಾಗಲ್ಲ ವ್ಯವಸ್ಥೆಯಲ್ಲಿ, ನಾನು ಹೇಳದ್ ಕೇಳಿ, ಯಾವ ಸಂಘಟನೆನೂ ಇರ್ಲಿಲ್ಲ, ಏನು ಇರ್ಲಿಲ್ಲ. ಈ ಮೆಜೆಸ್ಟಿಕ್ ಹೋಗಿ ನಿಂತ್ಕೊಂಡ್ರೆ ನಾವ್ ಇಲ್ಲೇನೆ ಮಾಮೂಲಿಗಳಪ್ಪ, ನಾನ್ ವಿಜಯನಗರಕ್ಕೆ ಬರ್ತೀನಪ್ಪ ನೀನು ಅಂತ ಕೇಳಿದ್ರೆ 150 ರೂಪಾಯಿ ಕೇಳುತ್ತಾರೆ ವಿಜಯನಗರಕ್ಕೆ. ಅಲ್ಲ ಎಲ್ರೂ ಕೇಳಲ್ಲ. ನಾನೀಗ ನಾನೊಬ್ಬ ಆಟೋ ಡ್ರೈವರ್, ನೀವು ನೋಡಿ ಮೆಜೆಸ್ಟಿಕ್ ನಲ್ಲಿ ನೀವು ಯಾರನ್ನೇ ಕೇಳಿ, ಮೆಜೆಸ್ಟಿಕ್ ಬಸ್ ಪ್ರಾಮಾಣಿಕವಾಗಿ ಮೀಟರ್ ಹಾಕೊಂಡು ಬಂದ್ ಕುತ್ಕೊಳ್ಳಿ ಅಮ್ಮ ಅಂತ ನಾನು ಕೂಡ ಹೋಗಿದ್ದೀನಿ. ಅದನ್ನ ಕರ್ಕೊಂಡು ಹೋಗೋರ್ನ ನಾವು ಕೂಡ ಬೆಂಬಲಿಸ್ತೀವಿ, ಓಕೆನಾ. ಮೀಟ್ರು ಇದ್ರಾಗ ಹೋಗೋಂತವ್ರು ನಾವು ಕೂಡ ಅಪ್ರಿಶಿಯೇಟ್ ಮಾಡ್ತೀವಿ, ನಾವು ಕೂಡ ಅವರ ಪರವಾಗಿ ನಿಂತ್ಕೊಂತೇವೆ. ಆದ್ರೆ ನೀವ್ ಹೋಗ್ ಒಂದಿನ ಕೇಳಿ, ನೀವೊಬ್ರು ಕಾಮನ್ ಪೀಪಲ್ ಆಗಿ, ಸ್ವಾಮಿ ವಿಜಯನಗರಕ್ಕೆ ಬರ್ತೀರಾ ಸ್ವಾಮಿ, ಅಥವಾ ಟೋಲ್ ಗೇಟಿಗೆ ಬರ್ತೀರಾ ಸ್ವಾಮಿ ಅಂತ ಕೇಳಿ. ಟೋಲ್ ಗೇಟಿಗೆ 100 ರೂಪಾಯಿ ಕೇಳ್ತಾರೆ. ಟೋಲ್ ಗೇಟಿಗೆ ಅಲ್ಲ ಇಷ್ಟ ಇದ್ರೆ ಬಾರಪ್ಪ, ಕಷ್ಟ ಆದ್ರೆ ಬಿಡು ಅಂತಾರೆ. ರೈಲ್ವೆ ಸ್ಟೇಷನ್ ಅಲ್ಲಲ್ಲ, ನಾನೊಬ್ಬ ಆಟೋ ಡ್ರೈವರ್ ಆಗಿ, ಯಾಕಂದ್ರೆ ನಾನು ಯಾವಾಗ್ಲೂ ಫೀಲ್ಡ್ ಅಲ್ಲೇ ಇರ್ತೀನಿ, ನಾನು ಕಣ್ಣಾರೆ ನೋಡಿದೀನಿ. ಅವ್ರು ಬಂದ್ ಕೂತ್ಕೊಂಡಿದ್ದ ಕಡೆ ಅಂದ ತಕ್ಷಣ ಮೀಟರ್ ತಿರ್ಗಿಸ್ಕೊಂಡು ಕರ್ಕೊಂಡು ಹೋಗೋರು ಬೇಜಾನ್ ಜನ ನೋಡಿದೀನಿ. ನಾನ್ ನೋಡಿಲ್ಲ ಅಂತ ಅಲ್ಲ, ನಾನು ನೋಡಿದೀನಿ, ಆದ್ರೆ ತುಂಬಾ ವಿರಳ, ಓಕೆನಾ. ಇಲ್ಲಿ ತುಂಬಾ ವಿರಳ ಆಗತ್ತೆ. ಪ್ರಾಮಾಣಿಕರು ಆಟೋ ಡ್ರೈವರ್ಸ್ ಗಳು ಏನಿದ್ದಾರೆ, ಅವರ ಒಂದು ಪರವಾಗಿ ನಾವೇನು ಅವ್ರ ವಿರೋಧವಾಗಿ ಮಾತಾಡೋ ರೈಟ್ಸೇ ನಮ್ಗಿಲ್ಲ. ಆದ್ರೆ ಇಲ್ಲಿ ಕೆಲವು ಇದಾಗ್ತಾ ಇದೆ ನೋಡಿ ಒಳಗೊಳಗೆ. ಸೊ ಹಂಗಾಗಿ ಸಾರ್ವಜನಿಕರು ಇಲ್ಲಿ ಧ್ವನಿ ಎತ್ತಿದ್ದಾರೆ ಒಂದ್ ಕಡೆಗೆ. ಏನಪ್ಪಾ ಅಂದ್ರೆ ಆಟೋ ಡ್ರೈವರ್ಸ್ ಗಳು ಜಾಸ್ತಿ ಕೇಳ್ತಾರೆ, ಇನ್ನೊಂದು ಮತ್ತೊಂದು ಅನ್ನೋದೊಂದು ಪಟ್ಟಿ ಬಿದ್ದುಬಿಟ್ಟಿದೆ. ಈ ಪಟ್ಟಿ ಹೆಂಗ್ ಬಿದ್ದಿದೆ ಅನ್ನೋದನ್ನ ನಾನು ಹೇಳ್ತಾ ಇರುವಂತದ್ದು, ಓಕೆನಾ. ಈಗ ಯಶವಂತಪುರಕ್ಕೆ ಹೋಗಿದ್ರು ಕೂಡ ನೀವು ಒಂದು ಲೈನ್ ಆಗ 20-30 ಆಟೋಗಳು ನಿಂತಿರುತ್ತೆ. ಅವರೆಲ್ಲ ಲೈನ್ ಮೇಲೆ ಹೋದ್ರೆ ಒಳ್ಳೆ ದುಡ್ಡು ಮಾಡ್ಕೋಬಹುದು. ಅವರು ಲೈನ್ ಮೇಲೆ ಹೋಗಲ್ಲ. ಅವರು ಬೆಳಿಗ್ಗೆ ಎದ್ರೆ ಅಲ್ಲೇ ನೀವು ಬಾಡಿಗೆ ಬಿಡ್ಬೇಕಾ, 1 to 2 ಕೇಳಿರ್ತಾರೆ. ಈಗ ಅದೇ ಹೇಳಿದ್ನಲ್ಲ, ಈಗ ಇಲ್ಲೇನೆ ನೀವು ಏನೋ ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಅಂತ ತಗೊಳೋದಕ್ ಹೋದ್ರೆ ಕಂಠೀರವ ಸ್ಟುಡಿಯೋ ತಕ್ ಬರ್ತೀನಿ ಅಂತಂದ್ರು 50 ರೂಪಾಯಿ ಕೇಳ್ತಾರೆ. ಅಂತವರ ವಿರುದ್ಧ ನಾವು ಕೂಡ ಇರ್ತೀವಿ ಅಂತ ಹೇಳೋಣ. ಅದೇ ಅಷ್ಟೇ, ನಾನ್ ಹೇಳೋದು ಕೂಡ ಅದನ್ನೇನೆ. ಇಂಥವೆಲ್ಲ ಸಾವಿರಾರು ಘಟನೆಗಳಾಗ್ತಾ ಇದೆ. ಇದ್ರ ವಿರುದ್ಧವಾಗಿ ನೀವು ಇಂಥವ್ರನ್ನ ಪ್ರತ್ಯೇಕವಾಗಿ ಮೆನ್ಷನ್ ಮಾಡ್ಕೊಂಡು ಅಂತವ್ರ ವಿರುದ್ಧವಾಗಿ ಕೇಸ್ ಹಾಕಿ, ಓಕೆನಾ. ಈಗ ಅವನು ಏನಾದ್ರು ಜಾಸ್ತಿ ಕೇಳಿದಾನೆ ಅಂತ ಅಂದ್ರೆ, ಅವ್ನ್ ಮೀಟರ್ ಹಾಕಲ್ಲ ಅಂತ ಅಂದಿದ್ದಾನೆ ಅಂದ್ರೆ, ಸೊ ಅಂತವ್ರ ವಿರುದ್ಧವಾಗಿ ಕೇಸ್ ಹಾಕೋದ್ರಲ್ಲಿ ನಿಮ್ಗೊಂದು ಅರ್ಥ ಇದೆ. ಲಾಯರ್ ಜಗದೀಶ್ ಅವ್ರು ಇಂಥವ್ರನ್ನ ಸರಿಯಾಗಿ ಎಡೆಮುರಿ ಕಟ್ತಾ ಇದಾರಪ್ಪ ಅಂತ ನಾವು ಕೂಡ ವಿಡಿಯೋ ಮಾಡ್ತೀವಿ, ನಮಗೂ ಖುಷಿ ಆಗುತ್ತೆ. ಅದನ್ನ ಬಿಟ್ಟು ನೀವು ಇಡೀ ಆಟೋ ಖಾನ್ದಾನ್ಗೆನೆ ನೀವು ಕೇಸ್ ಹಾಕ್ತೀನಿ ಇನ್ನೊಂದು ಮತ್ತೊಂದು ಅಂತ ಅಂದ್ರೆ, ಇಡೀ ಆಟೋ ಖಾನ್ದಾನೆ ನಿಮಗ್ ನಿಂತೈತೆ ಅಂದ್ರೆ ವಿರೋಧವಾಗಿ ತಡ್ಕೊಳಕ್ ಶಕ್ತಿ ನಿಮ್ಗಿಲ್ಲ. ನೀವು ಕೋಟಿ ಒಡೆಯನೇ ಆಗಿರ್ಬೋದು,
ತಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ. ಇಷ್ಟು ಹೇಳ್ತೇನೆ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ. ನಮಸ್ಕಾರ.